ಜಂಪರ್ ಮೇ ಬಂಪರ್, ಏನು ನನ್ನ ನಸೀಬ್ ಸೂಪರ್, ಬಾಳೆ ಮಾಡಿದ್ರೆ ಮಾಡ್ಬೇಕು ನನ್ನಂಗ ಡೇಂಜರ್. ಎಂತ ಸುಖ ಜೀವನ ರೀ ನಂದು. ಜಗತ್ತಿನೊಳಗೆ ನನ್ನಂಗ ಸುಖ ಸಂತೋಷದಿಂದ ಬಾಳೆ ಮಾಡ್ಬೇಕಾದ್ರೆ ಮೊದಲು ಸುಳ್ಳು ಹೇಳೋದನ್ನು ಕಲಿಬೇಕು. ಯಾಕಂದ್ರೆ ಈ ಕಲಿಯುಗದೊಳಗೆ ಸತ್ಯ ಹೇಳುವವರಿಗೆ ಸುಖ ಇಲ್ಲ, ಸುಳ್ಳು ಹೇಳೋರಿಗೆ ದುಃಖ ಇಲ್ಲ ಅನ್ನೋದು ನಾ ಪಕ್ಕ ತಿಳ್ಕೊಂಡು ಬಿಟ್ಟನು. ಆದ್ರೂ ಕೊನೆಗೊಂದು ದಿನ ಸತ್ಯಕ್ಕನ ಸುಖ ಸಿಗ್ತೈತಿ ಅನ್ನೋದು ಗೊತ್ತೈತಿ ಕರೆ. ಆದ್ರೆ ಏನ್ ಮಾಡುದ್ರಿ, ಸತ್ತ ಬಳಕ ಸುಖ ಆದ್ರೆ ಏನು ಪ್ರಯೋಜನ? ರೈಲ್ವೆ ಹಾದಿಂದ ಟಿಕೆಟ್ ತೆಗಿಸಿದಾಗ ಆಕತಿ. ಅದಕ್ಕೆ ನಾವು ಸುಳ್ಳು ಹೇಳಿ ಸುಖದಿಂದ ಬಾಳಕತ್ತೀನಿ. ಈಗಂತೂ ದೇವ್ರ ಸುಖದಿಂದ ಇಟ್ಟಾನ. ಅಕಸ್ಮಾತ್ ಮುಂದೆ ಏನೋ ತ್ರಾಸ ಬರಂಗ್ ಕಾಣಿಸಿದ್ರೆ ಸತ್ಯ ಹೇಳಿದ್ರಾತು, ಸುಖ ತಾನ ಆಕತಿ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ, ಕೊನೆಗೊಂದು ದಿನ ಸತ್ಯಕ್ಕೆ ಸುಖ ಸಿಗತೈತಿ ಅಂತ. ಕೊನೆಗೊಂದು ದಿನ ಅಂದ್ರೆ ನಾವು ಮುದುಕ ಆದ್ಮ್ಯಾಲ ಅಂದಂಗಾತಿದ್. ಅದಕ್ಕೆ ನಾವೀಗ ಸುಳ್ಳು ಹೇಳಿ ಬದುಕಿದ್ರೆ ಇದೊಂದು ಸುಖಾನ ಬ್ಯಾರೆ, ಮುಪ್ಪಿನ ಕಾಲಕ್ಕೆ ಸತ್ಯ ಹೇಳಿ ಬದುಕಿದ್ರೆ ಅದೊಂದು ಸುಖಾನ ಬ್ಯಾರೆ. ಒಟ್ಟಿನ ಮ್ಯಾಲ ಡಬಲ್ ಸುಖ. ಈಗಂತೂ ನಾನಾ ರಾಜ ನಾನಾ ಮಂತ್ರಿ. ಹೋಗ್ಲಿ, ಇವನವನು ಹೊಟ್ಟೆ ಒಂದು ಕಂಡಾಪಟ್ಟಿ ಹಸದೈತಿ. ಯಾರ ಮನೆಗೆ ಹೋಗಿ ಭಿಕ್ಷಾ ಬೇಡಬೇಕು? ಈ ಊರಾಗರೆ ನನಗೆ ಯಾರು ಪರಿಚಯ ಇಲ್ಲ, ಹೆಂಗ್ ಮಾಡ್ಬೇಕು? ಹಾ, ಅಲ್ಲಿ ಯಾರೋ ಒಬ್ರು ಹೆಣ್ಮಕ್ಳು ಬರ್ಲಾಕತ್ಯಾರ, ಬರ್ಲಿ ಅವ್ರನ್ನ ಕೇಳಿದ್ರ. ಈ ಓಣಿಯಲ್ಲಿ ಯಾರಾದ್ರೂ ಬದನೆಕಾಯಿ ಬೆಂಡೆಕಾಯಿ ತೆಗೆದುಕೊಳ್ಳೋರು ಇದ್ದೀರೇನಮ್ಮ? ಈ ಓಣಿಯಲ್ಲಿ ಯಾರಾದ್ರೂ ಅಂಡಾ ಕರಿ ಚಪಾತಿ ಕೊಡ್ತೀರೇನಮ್ಮ? ಈ ಓಣಿಯಲ್ಲಿ ಯಾರು ಕೇಳೋರೇ ಇಲ್ಲ. ಈ ಓಣಿ ಹಾಳು ಬಿಡದ, ಮುಂದಿನ ಓಣಿಗೆ ಹೋದ್ರಾತು. ಈ ಓಣಿಯಲ್ಲಿ ಯಾರು ನೀಡುವವರೇ ಇಲ್ಲ. ಈ ಓಣಿಯಲ್ಲಿ ಭೂಕಂಪ ಆಗ್ಯದ, ಮುಂದಿನ ಸಂಧಿಗೆ ಹೋದ್ರಾತು. ಈ ಓಣಿಯಲ್ಲಿ ಯಾರಾದ್ರೂ ಪುಂಡಿ ಪಲ್ಲೆ ಮೆಂತೆ ಪಲ್ಲೆ ತೆಗೆದುಕೊಳ್ಳೋರು ಇದ್ದೀರೇನಮ್ಮ? ಈ ಓಣಿಯಲ್ಲಿ ಯಾರಾದ್ರೂ ಚಜ್ಜಿ ರೊಟ್ಟಿ ಚಿಕನ್ ಪೀಸ ಹಾಕ್ತಿರೇನಮ್ಮ? ಅಯ್ಯೋ ನನ್ನ ಶಿವನ, ಈ ಓಣಿಯಾಗ ಯಾರು ಕಾಯಿಪಲ್ಲೆ ಬೇಡವರ ಇಲ್ಲ. ಈ ಓಣಿ ದಿವಾಳಿ ಆಗ್ಯದ. ಈ ಓಣಿಯಲ್ಲಿ ಯಾರು ಭಿಕ್ಷೆ ಹಾಕುವವರೇ ಇಲ್ಲ. ಈ ಓಣ್ಯಾಗ ಬಾಂಬ್ ಸ್ಫೋಟ ಆಗ್ಯದ. ಯಾಕಲಾ ಮುಲ್ಲ ಹಳೆ ಮುಲ್ಲ ಸುಳ್ಳು ಸುಳ್ಳು ನನ್ನ ಬೆನ್ನ ಹತ್ತಿಯಲ್ಲ? ಭೂಕಂಪ ಆಗ್ಯದ, ಬಾಂಬ್ ಸ್ಫೋಟ ಆಗೈತಿ ಅಂತ ನಿನ್ನ ಮೈಯಾಗಿನ ಹುಷಾರ್ ಐತಿಲ್ಲ? ಹೇ, ನನಗೇನಾಗೈತ್ರಿ? ಮನಗಂಡದನ್ನ ನೋಡ್ರಲ್ಲ ಹೆಂಗ ಅದನ್ನ ಗೂಳಿ ಗೂಳಿ ಆಗಿನ. ನೋಡ್ಲಕ್ಕ ಏನೋ ಗೂಳಿಗತ್ತೇನೆ ಅದಿ, ಆದ್ರೆ ಹಿಂಗೆ ತಿರ್ಗಾಡಕತ್ತೀಯ ಕೂಳು ಕಾಣ್ಲಾರ್ದ ಕೋತಿ ಹಂಗ. ಕೋತಿ ಹಂಗ ತಿರ್ಗಾಡಾರ್ದ ಏನ್ ಮಾಡ್ಬೇಕ್ರಿ? 3 ದಿನ ಆತು ಹೊಟ್ಯಾಗ ಒಂದ್ ತುತ್ತು ಕೂಳಿಲ್ಲ. ನನ್ನ ಕಣ್ಣಿಗೆ ಕತ್ಲು ಬಂದಂಗಾಗಿ ಕೋತಿ ಹಂಗ ತಿರ್ಗ್ಲಾಕತ್ತನ. ನನ್ನ ಹಂತಲೆಲ್ಲ ಕೋಟಿ ಗಟ್ಲೆ ರೊಕ್ಕದವ್ರೆ ಏನ್ ಮಾಡುದ್ರಿ? ನಿಮ್ ಊರಾಗ ಒಂದ್ ಹೋಟೆಲ್ ಇಲ್ಲ, ಒಂದ್ ಖಾನಾವಳಿ ಇಲ್ಲ, ಒಂದ್ ಬಾರ್ ಇಲ್ಲ, ಒಂದ್ ರೆಸ್ಟೋರೆಂಟ್ ಇಲ್ಲ. ಇದೆಂತ ಊರ್ರಿ? ಇದಕ್ ಊರ್ರೆ ಯಾರಂದ್ರ? ಊರ್ರೆ ಇದು ಊರ ಹಾಳ ದೇಗನಾಗೈತಿ. ಅಯ್ಯ ಸಾಕ್ ಮಾಡ, ನಮ್ಮ ಊರು ಹಾಳು ದೇಗುಲರ ಆಗ್ಲಿ ಮಸೀದಿಯರ ಆಗ್ಲಿ, ನಿನ್ನ ಊರು ಏನು ಬಾಳ ಬಾರಿ ಏನ? ಯಾವ ಊರ್ ನಿಂದ? ಹೇ, ನಮ್ಮೂರ್ ಏನ್ ಕೇಳ್ತೀರಿ? ಜಗತ್ತಿನೊಳಗ ಅತಿ ಸುಂದರವಾದ ನಗರ ನಮ್ಮೂರ್. ನಮ್ಮೂರಾಗ ಎಲ್ಲಿ ನೋಡ್ತಿ ಅಲ್ಲಿ ಹೋಟೆಲ, ಎಲ್ಲಿ ನೋಡ್ತಿ ಅಲ್ಲಿ ಖಾನಾವಳಿ, ಎಲ್ಲಿ ನೋಡ್ತಿ ಅಲ್ಲಿ ಲಾಜಿಂಗ, ಎಲ್ಲಿ ನೋಡ್ತಿ ಅಲ್ಲಿ ಬಾರ, ಎಲ್ಲಿ ನೋಡ್ತಿ ಅಲ್ಲಿ ಕ್ಲಬ್ ಪಬ್ಬ. ನಮ್ಮೂರಾಗ ಅತಿ ಫೇಮಸ್ ಅಂದ್ರ ಹೋಟೆಲ್ ತಿರಂಗ. ಅಲ್ಲಿ ಏನ್ ಬೇಕೆಲ್ಲ ಸಿಗತೈತಿ. ಚಿಕನ್ ಚಿಲ್ಲಿ, ಚಿಕನ್ ಕಬಾಬ, ಚಿಕನ್ ಮಸಾಲ, ಚಿಕನ್ 65, ಚಿಕನ್ ಹೈದರಾಬಾದ್, ಚಿಕನ್ ಕೊಲ್ಲಾಪುರಿ, ಚಿಕನ್ ತಂದೂರಿ. ನಾ ಅಲ್ಲಿ ಹೋದ್ರೆ ಎಲ್ಲಾ ಮಂಜೂರಿ. ನಮ್ಮ ಊರಾಗ ನಾ ಎಲ್ಲೇ ಹೋದ್ರ ನನಗೆ ಯಾರು ಬಿಲ್ ಕೇಳಂಗಿಲ್ಲ, ಉದ್ರಿ ಕೊಡಂಗಿಲ್ಲ. ಅಂದ್ರ ನಮ್ಮ ಊರಾಗ ನಾನಾ ಗುಂಡ ನಾನಾ ತಂಡ. ಇಟ್ಟೆಲ್ಲ ಇದ್ರು ಅಂತ ಊರ್ ಬಿಟ್ಟು ಇಂತ ಊರಿಗೆ ಬಂದೇವಲ್ಲ, ನಮ್ಮ ಬೂಟ್ ತಗೊಂಡ್ ನಾವು ಬಡ್ಕೋಬೇಕು. ಅಯ್ಯ, ನೀ ಬೂಟರ ತಗೊಂಡ್ ಬಡ್ಕೋ, ಚಪ್ಪಲರ ತಗೊಂಡ್ ಬಡ್ಕೋ, ನನಗೇನ್ ಮಾಡುದೈತಿ? ಹೋಗ್ಲಿ ಬಿಡು, ಇಟ್ಟೆಲ್ಲ ದಿಮಾಕ್ ಹೇಳವ ಇಲ್ಲಿ ಬಂದು ಭಿಕ್ಷಾ ಬೇಡ್ಲಕ್ ಹತ್ತಿಲ್ಲ. ಮತ್ತ ಹೊಟ್ಟೆ ಐತ್ರಿ, ಹೊಟ್ಟಿ ಹೊತ್ತು ಬಂದಾಗ ಕತ್ತಿ ಕಾಲ್ ಹಿಡಿಬೇಕತ್ತ, ಹಸು ಆದಾಗ ಭಿಕ್ಷಾ ಬೇಡ್ಬೇಕತ್ತ. ಬೇಡಿ ಉಂಡ ಬಾಯಿ ನಾಡ ಕಂಡಿತತ್ತ. ಅಲ್ರಿ, ಬೇಡಿ ತಿಂದ್ರ ಏನ್ ತಪ್ಪೈತಿ? ತುಡುಗ್ ಮಾಡಿದ್ರ ತಪ್ಪ, ಸುಳ್ಳು ಹೇಳಿದ್ರ ತಪ್ಪ. ಭಿಕ್ಷಾ ಬೇಡಿ ತಿಂದ್ರ ಯಾರ್ದ ಏನ್ ಅಂಜಿಕೈತಿ? ಅದಕ್ಕ ಅಕ್ಕ ಮಹಾದೇವಿಯವರು ಒಂದು ಮಾತು ಹೇಳ್ಯಾರ, ಗೊತ್ತೈತೇನ್ರಿ? ಏನ್ ಹೇಳ್ಯಾರ್ರಿ? ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತ್ರಸೆಯಾದೊಡೆ ಕೆರೆ ಬಾವಿಗಳುಂಟು, ಶೇನಕ್ಕೆ ಹಾಳು ದೇಗುಲ ಉಂಟು, ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನುಂಟು ಕೂಡಲ ಸಂಗಮ ದೇವ ಅಂತ. ಭೇಷ್ ಭೇಷ್, ನೋಡ್ಲಾಕ ಭಿಕ್ಷಾ ಬೇಡವ್ರ ಗತೆ ಕಂಡ್ರು ಮಾತಾಡೋದು ಮಾತ್ರ ತತ್ವಜ್ಞಾನ ಹೆಂಗ್ ಮಾತಾಡ್ತೀರಿ? ಹೋಗ್ಲಿ ಬಿಡ್ರಿ, ನಮ್ಮ ಊರಿಗೆ ಬಂದಿರಲ್ಲ, ಇಲ್ಲಿ ನಿಮಗ ಯಾರ ಮಂದಿ ಮಕ್ಕಳು ಬಂಧು ಬಾಂಧವರು ಅದಾರೇನ್ರಿ? ನಿಮ್ ಊರಾಗ ಅಟ್ಟ ಅಲ್ರಿ, ಇಡೀ ನಮ್ಮ ಪ್ರಪಂಚದಾಗ ಎಷ್ಟು ಮಂದಿ ಅದಾರಲ್ರಿ, ಅವ್ರೆಲ್ಲಾರು ನನ್ನ ಬಂಧು ಬಾಂಧವರು. ನನ್ನ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ತಿಳ್ಕೊಂಡನ್ರಿ. ವಾ 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 ವಾ, ಕ್ಯಾ ಬಾತ್ ಹೇ, ಕ್ಯಾ ಬಾತ್ ಹೇ. ಹೋಗ್ಲಿ, ನನ್ನ ಏನಂತ ತಿಳ್ಕೊಂಡಿರಿ? ನಿಮ್ಮನ್ನಂತೂ ಇನ್ನ ಏನು ತಿಳ್ಕೊಂಡಿಲ್ರಿ. ನೀವ್ ಏನು ತಿಳ್ಕೊಳ್ತಿರೋ ಅದನ್ನ ತಿಳ್ಕೊತನ್ರಿ. ಹೇಳ್ರಿ, ನಿಮ್ಮನ್ನೇನ್ ನಮ್ಮ ಆಯ ತಿಳ್ಕೊಳ್ಳು, ಏನ ಅಂಟಿ ಅತ್ ತಿಳ್ಕೊಳ್ಳು, ಏನ ಅಕ್ಕನ ಮಗಳ ತಿಳ್ಕೊಳ್ಳು, ಏನ ಮಾವನ ಮಗಳ ತಿಳ್ಕೊಳ್ಳು, ಏನ ಟಿಮ್ ಟಿಮ್ ಅತ್ ತಿಳ್ಕೊಳ್ಳು, ಏನ ಟಮ್ ಟಮ್ ಅತ್ ತಿಳ್ಕೊಳ್ಳು. ಸಾಕ್ ಸಾಕ್ ಮಾರಾಯ, ನನ್ನ ಏನು ತಿಳ್ಕೊಬೇಡ ನೀ. ಇನ್ನೊಂದು ತುಸು ದಿವಸ ಪೆಂಡಿಂಗ್ ಇರ್ಲಿ, ಆಮೇಲೆ ನಾ ಹೇಳ್ತೀನಿ, ನೀ ತಿಳ್ಕೊಳಕತ್ತಿ. ಇರ್ಲಿ, ನಿನ್ನ ಹೆಸರು ಏನು ಅನ್ನೋದು ಗೊತ್ತಾಗಲಿಲ್ಲ ನನಗ. ನನ್ನ ಹೆಸರು ರಾಜ ಬಸವರಾಜ ವರ್ಮ. ನಮ್ಮ ಅಪ್ಪನ ಹೆಸರು ಕೇಶವರಾಜ ವರ್ಮ. ನಮ್ಮ ಅಡ್ಡಿ ಹೆಸರು ರಮೇಶ್ ಹಡಪನ ವರ್ಮ. ಅಂದ್ರ ನಾಳಿಗೆ ಮಂತಾನೆ ನಿಮ್ದ? ನೋ ನೋ ನೋ, ನಮ್ಮದು ರಾಜ ಮನೆತನ. ಮತ್ತ ಅಡ್ಡಿ
ಹೆಸರು ಹಡಪದ ಅಂತ ಹೇಳಿದ್ರಲ್ಲ. ಹೌದು, ನಾವು ದೇಶ ಸೇವೆಯೇ ಈಶ ಸೇವೆ ಎಂದು ತಿಳಿದು 6 ತಿಂಗಳ ಕಟಿಂಗ ದಾಡಿ ಮಾಡುತ್ತೇವೆ, 6 ತಿಂಗಳ ಇಸ್ತ್ರಿ ಮಾಡುತ್ತೇವೆ, 6 ತಿಂಗಳ ಬಡಿಗಿತನ, 6 ತಿಂಗಳ ಕಂಬಾರಿಕೆ, 6 ತಿಂಗಳ ಕುಂಬಾರಿಕೆ, ಇನ್ನು 6 ತಿಂಗಳ ಚಾ ಸೋಸುತ್ತೇವೆ, ಮುಂದೆ 6 ತಿಂಗಳ ಕಬ್ಬಿನ ಗಾಣಕ್ಕೆ ಹೋಗುತ್ತೇವೆ, ಶಿಶನ ಮಗದಿಂದ ಮುಸುರಿ ತೊಳೆಯುತ್ತೇವೆ. ಹಿಂಗಾಗಿ ನಮ್ಮ ಅಡ್ಡಿ ಹೆಸರು 6 ತಿಂಗಳಿಗೊಮ್ಮೆ ಚೇಂಜ್ ಆಗುತ್ತದೆ. ಚಲೋ ಚೇಂಜ್ ಮಾಡ್ಕೊಂತೀರಾ ಮತ್ ನೀವು. ಜಗತ್ತ ಡಬ್ ಹಾಕಿ ಬಂದಂಗ ಕಾಣಿಸ್ತೀನಿ. ಹೋಗ್ಲಿ ಬಿಡು, ನಿನ್ ಜಾತರ ಯಾವ್ದು? ಈ ಪ್ರಪಂಚದಾಗ ಜಾತಿ ಅನ್ನೋದು ಎಲ್ಲೈತ್ರಿ? ಎಲ್ಲರೂ ಒಂದೇ ಜಾತಿ, ಅದೇ ಮಾನವ ಜಾತಿ. ನಾವು ವಾಸಿಸುವ ನೆಲ ಒಂದೇ, ಸೇವಿಸುವ ಜಲ ಒಂದೇ, ಬೀಸುವ ಗಾಳಿ ಒಂದೇ. ಅದಕ್ಕಾಗಿ ಸರ್ವಜ್ಞ ಕವಿಗಳು ಒಂದು ಮಾತು ಹೇಳ್ತಾರ, ಕುಲವಿಲ್ಲ ಯೋಗಿಗೆ, ಛಲವಿಲ್ಲ ಜ್ಞಾನಿಗೆ, ತೊಲೆ ಕಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ ಅಂತ. ಈ ಜಾತಿ ಮತ ಗೋತ್ರ ಸೃಷ್ಟಿ ಮಾಡಿದವರು ನಮ್ಮ ಪೂರ್ವಜರು. ಅಕಸ್ಮಾತ್ ದೇವರನ್ನ ಇಷ್ಟೆಲ್ಲ ಜಾತಿ ಸೃಷ್ಟಿ ಮಾಡಿದ್ದ ಅಂದ್ರ ಯಾರು ಕೇಳಬೇಕಾಗಿದ್ದಿಲ್ಲ, ನಿನ್ನ ಜಾತಿ ಯಾವ್ದಪ್ಪ ಅಂತ. ಇದ ಒಮ್ಮೆ ನನ್ನ ಕೇಳೋದು ಕೇಳಿ ಇನ್ನೊಮ್ಮೆ ಯಾರನ್ನ ಕೇಳಕ್ ಹೋಗ್ಬೇಡ್ರೆ. ಮನುಷ್ಯನ ಮನಸ್ಸ ಅನ್ನೋದು ಸಿದ್ಧಾರೂಢರ ಮಠ ಇದ್ದಂಗಿರ್ಬೇಕು. ಆ ಮಠಕ್ಕೆ ಯಾರೋ ಹೋದ್ರು ನಿನ್ನ ಜಾತಿ ಯಾವ್ದಪ್ಪ ಅಂತ ಯಾರು ಕೇಳಂಗಿಲ್ಲ. ಇನ್ನು ಶಿರ್ಡಿ ಸಾಯಿಬಾಬಾನ ಮಂದಿರಕ್ಕೆ ಹೋದ್ರೆ ಅಲ್ಲಿ ಹೇಳುವ ಮಂತ್ರ ಒಂದೇ, ಸಬ್ಕ ಮಾಲಿಕ್ ಏಕ್ ಹೈ ಅಂತ. ಇನ್ನು ಅತ್ಯಂತ ಪುಣ್ಯ ಕ್ಷೇತ್ರ ಶಬರಿಮಲೈ, ಅಲ್ಲಿಗೆ ಬರುವ ಲಕ್ಷ ಲಕ್ಷ ಅಯ್ಯಪ್ಪ ಸ್ವಾಮಿಯ ಭಕ್ತರಲ್ಲಿ ಜಾತಿ ಮತ ಮೇಲು ಕೀಳೆಂಬ ಭೇದ ಭಾವವಿಲ್ಲದೆ ಅವರೆಲ್ಲರೂ ಹೇಳುವ ಮಂತ್ರ ಒಂದೇ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾರ ಹೊರತು ಸ್ವಾಮಿಯೇ ನಿನ್ನ ಜಾತಿ ಯಾವ್ದಪ್ಪ ಅಂತ ಯಾರು ಕೇಳಂಗಿಲ್ಲ. ಸಾಕು ಬಸಯ್ಯಪ್ಪ ಸಾಕು, ನಿನ್ನ ಜಾತಿ ಕೇಳಿದ್ದು ನಂದ ದೊಡ್ಡ ತಪ್ಪಾಗೈತಿ, ನನ್ನನ್ನ ಕ್ಷಮಿಸಬೇಕು. ಕ್ಷಮಿಸುವಂತ ತಪ್ಪು ನೀವೇನ್ ಮಾಡಿರಿ? ಏನೋ ಕೇಳೋ ಪದ್ಧತಿ ಐತಿ ಕೇಳಿರಿ, ಇನ್ನು ಮುಂದೆ ಯಾರನ್ನೂ ಕೇಳಕ್ ಹೋಗ್ಬೇಡ್ರಿ. ಅದು ಹೋಗ್ಲಿ ಬಿಡ್ರಿ, ನಿಮ್ ಹೆಸರು ಏನ್ ಅನ್ನೋದು ಒಂದ್ ಸ್ವಲ್ಪ ಹೇಳ್ತೀರೇನ? ನನ್ನ ಹೆಸರು ಬಂಗಾರಿ. ನಿಮ್ಮ ಅಪ್ಪನ ಹೆಸರು ಚಿನ್ನಾರಿ. ನಿಮ್ಮ ಅಡ್ಡಿ ಹೆಸರು ಚುನುಮೂರಿನ ಇರ್ಬೇಕು, ಹೌದಲ್ರಿ? ಅಲ್ರಿ, ನಮ್ಮ ಅಡ್ಡ ಹೆಸರು ಕುರಿ ಮರಿರಿ. ಬರೋಬ್ಬರಿ ರೀ, ಆತ್ ಬಿಡ್ರಿ. ಅಂದಂಗ ನಿಮ್ಗೆ ಏಸಾಗ್ಯಾವ್ರಿ ಹೋತ್ ಮರಿ? ಇನ್ನ ನನ್ನ ಮದ್ವೆನ ಆಗಿಲ್ಲ, ಹೋತ್ ಮರಿ ಹೆಂಗ ಆಕಾವ್ರಿ? ಇನ್ನ ಮದುವೆ ಆಗಿಲ್ರಿ? ಬಾಳ್ ಚಲೋ ಆತಲ್ರಿ. ಅಂತೂ ಸೀಟ್ ಖಾಲಿ ಐತಿ ಅಂದಂಗ ಆತ. ಯಾಕ ರಿಸರ್ವೇಶನ್ ಮಾಡಿಸ್ಬೇಕಂತ ಮಾಡ್ರೇನ? ಹೇ ರಿಸರ್ವೇಶನ್ ಮಾಡ್ಸಂಗಿಲ್ರಿ, ಮಾಡುದಾದ್ರೆ ಖರೀದಿನೇ ಮಾಡುದು. ಅಂದ್ರ ರಿಸರ್ವೇಶನ್ ಮಾಡಿಸಿನಿ ಅಂದ್ರ ನೀವು ನಡಬಾರಕ ಇಡಿಸಿ ಕೈ ಕೊಟ್ಟು ಹೋಗವ್ರ, ಅದಕ್ಕೆ ಖರೀದಿ ಮಾಡಿನಿ ಅಂದ್ರ ನೀವು ನನ್ನ ಬಿಟ್ಟು ಎಲ್ಲಿ ಹೋಗಬಾರ್ದತ್ತ. ಈ ಗಾಡಿ ಖರೀದಿ ಮಾಡ್ಬೇಕಂದ್ರ ಬಹಳ ಕೆಪಾಸಿಟಿ ಬೇಕು. ಯಾಕಂದ್ರ ಈ ಗಾಡಿ ಕಿಮ್ಮತ್ತು ಬಹಳ ಐತ್ರಿ. ಬೆಕ್ಕದಟ್ಟಿಲ್ರಿ. ನಾ ಅಂದ್ರ ಏನಂತ ತಿಳ್ಕೊಂಡ್ರಿ ನೀವು? ವಿಶ್ವದ ಟಾಪ್ 10 ಶ್ರೀಮಂತರಲ್ಲಿ ನನಗೆ 2ನೇ ಸ್ಥಾನ ಐತಿ. ಆದ್ರೆ ಏನ್ ಮಾಡುದು, ಈಗ ಹಸು ಆಗೈತಿ, ಒಂದ್ ರೊಟ್ಟಿ ಕುಡ್ತಿರೋ ಏನ್ ನನಗ್ ಒದ್ದಾಡಿ ಸಾಯತಿರೋ? ಅಯ್ಯೋ ಸಾಯ್ಬೇಡ್ರಿ, ವಿಶ್ವದ 2ನೇ ನಂಬರ್ ಶ್ರೀಮಂತರ. ನಡ್ರಿ ನಮ್ಮ ಮನೆಗೆ, ಹೊಟ್ಟೆ ತುಂಬಾ ಊಟ ಮಾಡಿಸಿ ಕಳಿಸ್ತೇನೆ. ಊಟ ಮಾಡಿಸಿ ಕಳಿಸ್ತೀರ? ನಡ್ರಿ ಹಂಗಾರ ಹೋಗುನು, ನಿಮ್ ಕೈ ರುಚಿ ಅಟ್ ನೋಡೇ ಬಿಡ್ತೇನೆ. ಕೈ ರುಚಿ ನೋಡ್ತಿರೋ ಏನ್ ಬಾಯಿ ರುಚಿ ನೋಡ್ತಿರೋ? ನೀವು ಕಿಸ್ ಕೊಟ್ರ ಬಾಯಿ ರುಚಿ ನೋಡ್ತನು, ಊಟ ಕೊಟ್ರ ಕೈ ರುಚಿ ನೋಡ್ತನು. ಕಿಸ್ ಕೊಡ್ತಿರೋ ಏನು ಊಟ ಮಾಡಿಸ್ತಿರೋ? ಮೊದಲು ಊಟ ಮಾಡಿಸ್ತೇನು, ಹಿಂದ ಕಡೆ ಕಿಸ್ ಕೊಡ್ತೇನು. ಕರೆನ ಕಿಸ್ ಕೊಡ್ತೀರ? ಹಂಗಾದ್ರೆ ನನ್ನ ಆಣಿ ಮಾಡ್ರಿ ನೋಡೋಣ. ನಿಮ್ಮ ಆಣಿ ನನ್ನ ಆಣಿ, ಆ ಹೇಳಿಕೊಳ್ಳದ ಎಲ್ಲಮ್ಮ ಆಣಿ. ಛೇ ಛೇ ಛೇ, ಸಾಕ್ ಹೋಗೈತ್ರಿ ನನ್ನ ಮಗಳ ಕಾಲಾಗ. ಒಂದು ಮುಂಜಾನೆ ಕಾಯಿಪಲ್ಲೆ ಮಾರ್ಲಕ್ ಹೋದಕ್ಕಿನ ಬಂದಿಲ್ಲ ಅಂದ್ರ ಎಲ್ಲಿ ಹೋಗಿರ್ಬೇಕು, ಏನ್ ಮಾಡ್ತಿರ್ಬೇಕು ಅಂತನ್ನ. ಬರ್ಲಿ ಅವನ ನಾಯಿ ಹಿಡಿದು ಕಾಯಿಪಲ್ಲೆ ಮಾರ್ಲಕ್ ಕಳ್ಸುದಿಲ್ಲ. ಏನ್ ಮಾಡ್ತಾಳ ಮಾಡ್ಲಿ, ಅಪ್ಪುಂಟಾನು ಕಬರಿಲ್ಲ, ತಿಂದಾನು ಕಬರಿಲ್ಲ, ಕಾಲ್ ಬಿಟ್ಟು ಕತ್ತಿಗೆ ತಿರುಗುತ್ತಾಳ. ನನ್ನ ಮುದುಕಿದ್ರೆ ನನಗಿಂತ ಪರಿಸ್ಥಿತಿ ಬರ್ತಿತ್ತು. ನನ್ನ ಬಂಗಾರದಂತ ಮುದುಕಿ ತನ್ನ ಬಾಯ ಅಂತ ತೆಗೆದು ನನ್ನ ಬಾಯ ಹಾಕ್ತಿತ್ತು. ನಾನು ಎಷ್ಟು ಪ್ರೀತಿ ಮಾಡ್ತಿತ್ತು, ಏನು ಪಪ್ಪಿ ಕೊಡ್ತಿತ್ತು. ನಾವಿಬ್ರು ಪ್ರೀತಿ ಮಾಡೋದು ನೋಡಿ ಆ ದೇವರಿಗೆ ಹೊಟ್ಟೆ ಕಿಚ್ಚ ಬಿತ್ತೋ ಏನೋ, ಅದಕ್ಕ ಪಟ್ಟಕ್ಕಿನ ಮುದುಕಿನ ಕಟ್ಕೊಂಡು ಹೋಗಿಬಿಟ್ಟ. ನನಗಿಂತ ಪರಿಸ್ಥಿತಿ ತಂದಿಟ್ಟ. ಬರ್ಲಿ ಎಷ್ಟು ತ್ರಾಸ ಬರ್ತದೆ, ಬರ್ಲಿ ಅವನ ಬಂದಿದ್ದಕ್ಕೆ ಬಾರಬೇಕಲ್ಲ ಶಿವನ. ಮತ್ತೆಲ್ ಪಾಮುವ ಏನೋ ಚಿಂತೆ ಮಾಡ್ಕೊತ ನಿಂತಿಲ್ಲ, ಏನ್ ಅತ್ತಿ ಚಿಂತೆ ಮಾಡಕತ್ತೇನು? ಮತ್ತ ಬಾರಪ್ಪ ನಾವು ಅತ್ತಿ ಚಿಂತೆ ಮಾಡ್ಲಾರ್ದ ಏನ್ ಮಾಡ್ಲಿ? ನಿಮ್ಮ ಅತ್ತಿ ನಡು ನೀರ ಕೈ ಬಿಟ್ಟು ಹೋದ್ರಪ್ಪ ನನ್ನ. ಯಾಕೆ ಚಿಂತೆ ಮಾಡ್ತೀವ? ರಗಡ ಆಸ್ತಿ ಐತಿ, ಮತ್ತೊಂದ್ ಮದ್ವೆ ಆಗಿ ಆರಾಮ್ ಇರಬಾರ್ದು. ಮತ್ತ ನನಗೆಲ್ಲ ಮತ್ತೊಂದು ಮದ್ವೆ ಮಾಡ್ಕೋಬೇಕು ರಗಡ ಆಸೆ ಐತಿ ಕರೆ. ಆದ್ರೆ ಏನ್ ಮಾಡುದು ನಾವು? 16 ವರ್ಷ ಹುಡುಗಿ ಸಿಕ್ಕರೆ ಬಾಳಕ್ಕೈತಿ. ನಾವು ನಿನ್ನ ನೆದ್ರಾಗ ಎಲ್ರಿ ಇದ್ರೆ ನೋಡು. ನೀನ್ ಮನುಷ್ಯ ಅದೇ ದನಾಗಿನ ಅದೀವ. ನನಗ ಹೆಣ್ಣು ಸಿಗೋಲು ಅಂತೇಳಿ ನಾ ಹೊಯ್ಕೋತ ತಿರ್ಗಾಡಕತ್ತು 16 ವರ್ಷದ ಹುಡುಗಿನ ಯಾಕೆ ಕೊಡ್ತಾರಲ್ಲ ನಿನಗ? ಅಲ್ವೋ ಮುದುಕಾಗಿ ಗೋರ್ಗ್ ಹೋಗಾಕ ಕೂತಿ ನಾಚಿಕೆರೆ ಬರ್ತತಿಲ್ವ ನಿನಗ? ಕುರುಸಾರ್ಯ, ನೀನೇ ಮತ್ತೊಂದು ಮದ್ವೆ ಮಾಡ್ಕೊ ಅಂದೇನೋ ಕಿಲ ಬಡಿಸಿ ಗಂಡ. ಮತ್ತೊಂದು ಮದ್ವೆ ಮಾಡ್ಕೊ ಅಂದ್ರ 16 ವರ್ಷದ ಹುಡುಗಿನ ಕೇಳ್ತಿ? ನಿನ್ ತಿಂಡಿ ರೇಟ್ ಐತಿ ಮಗನ. ನಿನ್ನ ಬಾಯಾಗ ನನ್ನ ಕೆರು ಸಿಗಿಸ್ಲಿ. ನನ್ನ ಮನೆಗೆ ಬಂದ ನನಗ ಹೆಂಗ್ ಬೇಕು ಹಂಗ ಮಾತಾಡ್ತಿ
ಮಾಡಕತ್ತಿ ಆ ಮಂಗ್ಯನ ಮಗನ ಇದೋ ನಿನ್ನ ಮನೆಗೆ ಬಂದಿ ಇನ್ನೊಂದ್ ಬಂದ್ರೆ ನಿನ್ನ ಲಜ್ಜನ ಬಿದ್ದ ಮಗನ ನಡಿ ಹೊರಗ. ಏ ಹಂಗ ಅನ್ನಕ್ ಹೋಗ್ಬೇಡ ಓಮೋ. ನಾ ಏನಂದ ನಿನಗ 16 ವರ್ಷದ ಹುಡುಗಿನ ಯಾರು ಕೊಡ್ತಾರ ಅಂತ ಹೇಳಿನಿ. ಇನ್ನ ಗಾಂಡ ಸತ್ತದ್ದು ಗಾಂಡ ಬಿಟ್ಟದ್ದು ಮಾಡ್ಕೋ ಅಂತ ಹೇಳಿನಿಪ್ಪ. ಹಂಗ ಸಿಟ್ಟಿಗೆ ಬರಕ್ ಹೋಗ್ಬೇಡ ಓಮೋ. ಯಾಕಂದ್ರೆ ಇಂದಿನ ನಾಳೆ ನಳೆ ಆಗೋದು ಓಮೋ. ನಾನು ಹಂಗಲ್ಲ ಹೋಗ್ಬೇಡಪ್ಪ. ನನ್ನ ಮಗಳು ನಿನ್ನ ಕುಡಿ ಆ ಕುರ್ಸಾರ್ಯ ನಿಂದೇನೈತೆ ಕೊಡ್ಬೇಕು. ಊರಾಗ ಮನಿ ಇಲ್ಲ, ಅಡಿಯಾಗ ಹೊಲ ಇಲ್ಲ, ಮಗ ಹಳೆ ಹಾಕನ ತಡೆಯ. ಹೊಲ ಮನಿ ತಗೋದ್ ಏನ್ ಮಾಡ್ತೀವಿ ಓಮೋ? ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್. ಯಾವ್ದಪ್ಪ ನಿನ್ನ ಬಿಸ್ನೆಸ್? ಇಸ್ಪಟ್ ಆಡುದು ಮಟ್ಕ ಆಡುದು. ಒಮ್ಮೆ ಲಾಟ್ರಿ 10 ಬಾರ ಹತ್ತದ ಕೋಟ್ಯಾಧಿಪತಿನ ನೋಡ್ಮೋ. ಅದ್ರಾಗ ಉತ್ತರ ಮಗನ ಕೋಟ್ಯಾಧಿಪತಿ ಯಾಕಂತ ಕೋಟ್ಯಾಧಿಪತಿ ಒಮ್ಮೆ ಪೊಲೀಸರ ಕೈಯಾಗ ಸಿಗಬಾರ ಸಿಕ್ಕ್ರ ನಿನ್ನ ಸಿರಿಗೆಲ್ಲ ಕಟ್ತಾರೋ ಕುರ್ಸಾರ್ಯ. ಮಗ ಬಿಸ್ನೆಸ್ ಮಾಡ್ತಾನಂತ ಬಿಸ್ನೆಸ್. ಏ ಮೋ ಅದನ್ನು ಬ್ಯಾಡ ಅಂದ್ರೆ ಬಿಡಪ್ಪ. ಕಡಿಕ್ ಕಂಟ್ರಿ ದಾರು ತೆಗದ್ರೆ ಮಾಡ್ತಾನ. ಅದನ್ನು ಬ್ಯಾಡ ಅಂದ್ರ ಶ್ರೀಗಂಧದ ಗಿಡ ಕಡದ ತುಡುಗಿಲೆ ಬಾಂಬೆಗ್ ಪಾರ್ಸಲ್ ಮಾಡಂದ್ರ ಮಾಡ್ತಾನ. ಅದನ್ನು ಬ್ಯಾಡ ಅಂದ್ರ ಗಾಂಜಾ ಚರಸ ಅಫೀಮು ಗೋವಾಕ್ ಪಾರ್ಸಲ್ ಮಾಡಂದ್ರ ಮಾಡ್ತಾನ. ಇದ್ರೊಳಗೆ ಯಾವ್ದು ಮಾಡಂದಿ? ಯಪ್ಪ ಕಲ್ಲರ ತಾರೋ ಕುರ್ಸಾರ್ಯ ಒಂದ ನಿನ್ನ ಬಿಸ್ನೆಸ್ ಎಲ್ಲ ಪೊಲೀಸರ ಕೈಯಾಗ ಸಿಕ್ಕ ಒದ್ದಾಡೋನು ತೊಡಸ್ ಹಚ್ಚಿಗಂಡ ನಿನ್ನ ಕೈ ಮುಗಿತನೋ ನಾಗ್ಯ. ನಾನು ಮುಂದೆ ನಿಂದ್ರಿ ಬೇಡ, ನಡಿ ಮಗನ ಮೊದಲು ಇಲ್ಲಿದ. ನಡೀತಿರ ಕರೆ, ಆದ್ರೆ ನಿನ್ ಮಗಳು ಕೊಡ್ತಿಲ್ಲ ಮೊದಲು ಹೇಳ ನನಗೆ. ಯಪ್ಪ ನಾನು BP ಏರ್ಸ್ಬೇಡು ಹಡ್ಸಿಗಂಡ. ಹಿಂದಗಡೆ ವಿಚಾರ ಮಾಡಿ ಹೇಳ್ತಾನ. ಇಲ್ಲಿದ್ ಹೋಗೋ ನನ್ನ ತಂದೆ. ಹಂಗಾರೆ ಹೇಳ ಮತ್ತ. ಅಂದ್ರ ನಮ್ಮ ಮನಸ್ಸಿಗೆ ಒಂದಿಟ್ಟು ಸಮಾಧಾನ ಆಕತಿ. ವಿಚಾರ ಮಾಡೋದಾದ್ರೆ ನಿನಗೊಂದು ವರ್ಷ ಟೈಮ್ ಕೊಡ್ತಾನೆ ವಿಚಾರ ಮಾಡ. ಆದ್ರೆ ನಿನ್ನ ಮಗಳು ನನಗ ಕೊಡ್ಬೇಕು ನೋಡ. ಹೆಂಗಂದಿ? ಏ ಕುರ್ಸಾರ್ಯ ನೀನು ಸುಮ್ಮ ಹೋಗ್ತೀವೋ ನಾನು ಹೊಯ್ಕೊಂಡು ಸಾಯಿ ಅಂದ್ಯೋ. ನೀವು ಹೊಯ್ಕೊಂಡು ಸಾಯಲಕ್ಕರೆ, ಆದ್ರೆ ಮೊದಲು ವಿಚಾರ ಮಾಡ. ಹೊಕ್ಕಿನ ಮರ ಸಾತಿಗಿತ್ತಿ. ನಿನ್ನ ಸಂಬಂಧ ಹೊಯ್ಕೊಳತ್ತನ ಬಾರೋ. ನಿನ್ನ ಅವನು ಚಿಕ್ಕಲಿಗಿ ಕ್ರಾಸ್ನಾಗಿನ ಚಕ್ಲಿ ಅಂತಕಿನ ಒಂದು ಮುಂಜಾನೆ ಹೋಗಿ ಈಗ ಬಂದೆ ನಾನು ಬಾಗಲಕೋಟೆ ಬಾಳೆಕಾಯಿ ಅಂತಕಿನ. ನಿನ್ನ ಹಾದಿ ನೋಡಿ ನೋಡಿ ನಾನು ಹೊಟ್ಟೆ ಸದ್ ಹೊಯ್ಕೊಳಕತ್ತೋ. ನಿನ್ನ ಅವನು ಬದಾಮಿ ಬದನಿಕಾಯಿ ಅಂತಕಿನ. ನಿನಗೆ ಮುಂಜಾನೆ ಏನ್ ತಾಕಿತ್ ಮಾಡಿ ಕಳ್ಸಿದ್ದೆ ನಾನು ಬಿಜಾಪುರ ಬಿರಿಯಾನಿ ಅಂತಕಿನ. ನೀ ಯಾಕೆ ತಡ ಮಾಡಿ ಬಂದ್ ಹೇಳ ನಾನು ಹಿರೇ ಪರ್ಸಲಿಗೆ ಹೀರಿಕಾಯಿ ಅಂತಕಿನ. ಏ ನಿನ್ನವನ ನನಗೆ ಎರಗಟ್ಟಿ ಎಮ್ಮೆ ಅಂತ ಬರತಿ. ನಿನ್ನವನ ಚಡಚಾಣ ಚೌಳಿಕಾಯಿ ಅಂತಕಿನ. ಹೇಳರ ಹೇಳೋ ನಿನ್ನವನ ನಿಡೋಡಿ ನಿಂಬಿಕಾಯಿ ಅಂತಕಿನ. ದೌಡಿ ಹೇಳ್ತೀವ ನನಗೆ ಹೊಯ್ಕೋ ಅಂದ್ಯೋ. ಅಯ್ಯೋ ಬ್ಯಾಡ ಹೊಯ್ಕೋಬೇಡ ಹೇಳ್ತೀನಿ ನೋಡಯ್ಯಪ್ಪ. ನಾ ಕಾಯಿ ಪಲ್ಯ ಮಾರ್ಕೊಂಡು ಬರ್ಲಾಕತ್ತಿದ್ನೆ. ಅವಾಗ ನನಗೊಬ್ಬ ದೊಡ್ಡ ಸಾವುಕಾರ ಭೇಟಿ ಆದ್ನಪ್ಪ. ಅದಕ್ಕೆ ತಡ ಆತ. ದೊಡ್ಡ ಸಾವುಕಾರ ಬೇಟ ಏನ್ ಮಾಡಿದ್ರು ನಿನ್ನವನ ಹಿಪ್ಪರಿಗೆ ತಿಪ್ಪರಿಕಾಯಿ ಅಂತಕಿನ. ಏ ನಿನ್ನ ಬಕ್ಕ ಬರ್ಲ ಈಕಲಿ. ಅವ ನನಗೇನ್ ಮಾಡ್ತಾನ? ದದಾ ಮಟ್ಟಿದ್ದ ಮಡಿ ಅಂತವನ. ಏ ನಿನ್ನವನ ಚಂದಗೆ ತಿಳಿಸರೆ ಹೇಳೋ ನಿನ್ನವನ ಸಾರವಾಡ ಸೌತಿಕಾಯಿ ಅಂತಕಿನ. ಕೇಳು ಯಪ್ಪ ನೋಡ. ನಾ ಮುಂದೆ ಕಾಯಿ ಪಲ್ಯ ಮಾರ್ಕೊಂತ ಹೊಂಟಿದ್ನೆ. ಅವರು ಹಿಂದಿಂದ ಭಿಕ್ಷೆ ಬಿಡ್ಕೋತ ಬರ್ಲಾಕತ್ತಿದ್ರಪ್ಪ. ನೋಡ್ಲಕ್ಕರೆ ಹಿಂಗ ಕಾಣಿಸ್ತಾನು. ಭಿಕ್ಷೆ ಯಾಕೆ ಬೇಡ್ಲಾಕತ್ಯಾನು ಅಂತ ಹೇಳಿ ಮಾತಾಡ್ಸಿದ್ನಪ್ಪ ಸಾವುಕಾರನ್ನ. ಅವನ್ ಮಾತಾಡ್ಸನ ಅವ ಇದ್ ವಿಷಯ ಎಲ್ಲ ಖುಲ್ಲಾ ಹೇಳದ್ನ. ಅದನ್ನೆಲ್ಲ ಕೇಳಿ ನನ್ನ ಕಳ್ಳು ಚುರ್ರಂಗಾತು. ಅದಕ್ಕೆ ನಮ್ಮ ಮನ್ಯಾಗ ಊಟ ಮಾಡಿಸ್ಬೇಕಂತ ಹೇಳಿ ಕರ್ಕೊಂಡು ಬಂದಿನಪ್ಪ. ಅಂದ್ರ ಹೆಣ್ಣು ನಾಯಿಗತೆ ಬೆನ್ನಚ್ಕೊಂಡ ಬಂದಿಯಾ ನಿನ್ನವನ ಆಲ್ಬಟ್ಟಿ ಆಡಿನಂತಕಿನ. ಎಲ್ಲದ ನಾವು ಕುರ್ಸಾರ್ಯ. ಒಳಗ್ ಕರಿಬೇಡ ತಂಗಿ ಅವನ್ನ. ನಾನ ಬರ್ತಾನ ಹೊರಗ, ನೀ ಮೊದಲು ಒಳಗ ಬಾ. ಯಾರಪ್ಪ ಕುರ್ಸಾರ್ಯ ನೀ? ದೊಡ್ಡ ಸಾವುಕಾರ ಅದಿಯತ್ತ ಭಿಕ್ಷೆ ಬೇಡ್ತಿ ಆ ಮಗನ. ಮತ್ತೇನ್ ಮಾಡುದ್ರಿ ಮಾಮಾರ? ಬಂದ್ರುಪ್ಲೆ ಮಾಮಾರ. ನಿಮ್ ಊರಾಗ ಒಂದ್ ಹೋಟೆಲ್ ಇಲ್ಲ, ಒಂದ್ ಖಾನಾವಳಿ ಇಲ್ಲ. ಹೊಟ್ಟೆ ಹಸಿದ್ರೆ ನಾವೇನ್ ಹೆಂಡಿ ತಿನ್ಬೇಕನ್ರಿ? ಹೆಂಡಿ ತಿನ್ನೋದ್ರೆ ಯಾಕ? ನೀ ನಮ್ಮ ಊರಿಗೆ ಬರೋದ್ರೆ ಯಾಕೋ ಮೊಮ್ಮಗನ? ಬಿಸ್ನೆಸ್ ಮಾಡಾಕ್ರಿ. ನಿಂದ್ಯಾವ್ದಪ್ಪ ಬಿಸ್ನೆಸ್? ನಮ್ಮೂರಾಗ ಒಬ್ಬ ನಾನು ಮಂಗೆ ಆಡಿಸಿಕೊಂಡ ಅವನ ಜೊತೆ ಬಿಸ್ನೆಸ್ ಮಾಡ್ತಾನಂತ ಬಿಸ್ನೆಸ್. ಆ ಮಗನ ಬಿಸ್ನೆಸ್ ಎಲ್ಲ ಬರೇ ಪೊಲೀಸರ ಕೈಲಿ ಒದಿಸ್ಕೊಳ್ಳೋದಾವ. ನಿನ್ನೂ ಎಂತ ಬಿಸ್ನೆಸ್? ಹೇ ನಮ್ಮ ಹೈ ಲೆವೆಲ್ ಏನಿದ್ರು ಬರೇ ಕೋಟಿಗಟ್ಲೆ ವ್ಯವಹಾರ. ಏಕ್ ಮಾರ್ ದೋ ತುಕಡ. ನಮ್ಮ ಕೈಯಾಗ ಮಾಲ, ನಿಮ್ಮ ಕೈಯಾಗ ರೊಕ್ಕ. ನಿಂದ ಬಹಳ ದಿವಸಪ್ಪ ಬಿಸ್ನೆಸ್. ಬರೇ ಕೋಟಿಗಟ್ಲೆ ವ್ಯವಹಾರ ಮಾತಾಡ್ತಿ. ಆದ್ರ ಪೊಲೀಸರ ಅಂಜಿಕೆ ಅದು ಇಲ್ಲ ನಿದಕ್ಕೆ. ಛೇ ಇದಕ್ಕೆ ಪೊಲೀಸರ ಅಂಜಿಕೆ ಅಟ್ಟ ಅಲ್ರಿ, ಹರಿ ಬ್ರಹ್ಮನ ಅಂಜಿಕೆ ಸಹಿತ ಇಲ್ರಿ. ಬರೇ ನೀವು ಮಾಲ್ ತಂದು ಕುಡಿದು ಕೋಟಿಗಟ್ಲೆ ನೋಟ್ ಒಯ್ಯುದು. ಅದು ಮಾಲರೇ ಅಂತಾರೋ ತಮ್ಮ. ನಮ್ಮ ಊರಾಗ ಐತಿ ಇಲ್ಲಿ ಹೇಳೋ ಯಪ್ಪ. ಐತೆ ಹೇಳಾಕು ಬರಂಗಿಲ್ಲ, ಇಲ್ಲ ಹೇಳಾಕು ಬರಂಗಿಲ್ಲ. ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಹುಡುಕಾಡಿದ್ರೆ ಸಿಗತೈತ್ರಿ ಅದು. ನೋಡ್ತಮ್ಮ ಅದು ಸಿಗತಿತ್ತಂದ್ರ ದಿಲ್ಲಾಗಿರ್ಲಿ ಹುಡುಕಾಡಿ ತರ್ತನ. ಅದ್ರ ಹೆಸರೇ ಹೇಳ ಮೊದಲು ನನಗ. ಕರಿ ಲಕ್ಕಿ ಕೆಂಪು ಲವಳು ಸರ, 16 ಉಗುರಿದ್ದ ಆವಿ, 5 ಕಿಲೋ ತೂಕದ ಮಣಮುಖ ಹಾವ. ಇದ್ರಾಗ ಒಂದ್ ಯಾವ್ದು ಬೇಕಾದ್ ತಂದ್ ಕೊಡ್ರಿ, ನಿಮಗ್ 1 ಕೋಟಿ ರೂಪಾಯಿ ಕೊಡ್ತಾನ. ಇದೇನು ದೊಡ್ಡ ಮಾತಾ? 10 ಹುಡುಗಾಡಿ ತರ್ತಾನ. ತಮ್ಮ ಯಪ್ಪ
ಹಸ್ದಿಯನ್ನು ನೋಡು, ಹೊಟ್ಟೆ ತುಂಬಾ ಊಟ ಮಾಡು, ನಿನಗೆ ಏನ್ ಬೇಕಾದ ವ್ಯವಸ್ಥೆ ಮಾಡ್ತರು ತಂಗಿ ಬಂಗಾರು. ಹೌದು ಆಕರ್ತಿ ಬಾ ಇಲ್ಲಿ ಹೊರಗ. ಏನು ಇಲ್ಲ ತಂಗಿ, ಹುಡುಗ ಹಸ್ದೈತಿ, ಪಟ್ನ ತತ್ತಿ ಸೇರುವ ಚಪಾತಿ ತುಪ್ಪ ಸಕ್ರಿ ಬಾಳೆಹಣ್ಣ ಎಲ್ಲ ರೆಡಿ ಮಾಡ್ಕೊಂಡ ತೋಟದ ಕಡೆ ಬಾಯವ್ವ. ತಂಗಿ ಒಂದ್ ಸ್ವಲ್ಪ ಬಿಸ್ನೆಸ್ ವ್ಯವಹಾರ ಐತಿ, ನಾವು ಮುಂದ್ ಹೋಗ್ತೇವು, ನೀ ಹಿಂದಾಗಡೆ ಬಾಯವ್ವ. ಜಲ್ದಿ ಬಾ ತಂಗಿ. ಮತ್ತ ನಡಿತಮ್ಮ, ಇಲ್ಲಿ ಊರಾಗ ಆದ್ರ ಬಾಳ ಪಬ್ಲಿಕ್ ಆಕೈತಿ, ಅಲ್ಲೇ ತೋಟದಾಗ ಫಸ್ಟ್ ಕ್ಲಾಸ್ ಮನೆ ಐತಿ, ಅಲ್ಲೇ ಕೂತ್ ಮಾತಾಡೋನು. ಹೋಗ್ಲಿ, ನಿನ್ನ ಹೆಸರ, ನಿನ್ನ ಊರ, ನಿಮ್ಮವ್ವ, ನಿಮ್ಮಪ್ಪ, ನಿನ್ನ ಹೆಂಡ್ರು ಮಕ್ಕಳು ಅದಾರಿಲ್ಲೋ ಹೇಳ ನನಗ. ನೋಡ್ರಿ, ನನ್ನ ಹೆಸರ ರಾಜಾದಿರಾಜ್ ಬಸವರಾಜ್ ವರ್ಮಾ, ನಮ್ಮ ಅಪ್ಪನ ಹೆಸರ ಕಪಿಲ್ ದೇವ್ರಿ, ನಮ್ಮ ಅವ್ವನ ಹೆಸರ ಪಿಟಿ ಉಷಾರಿ, ನಮ್ಮ ಮುತ್ತನ ಹೆಸರ ಮನ್ಮೋಹನ್ ಸಿಂಗ್ ರೀ, ನಮ್ಮ ಆಯಿ ಹೆಸರ ಪ್ರತಿಭಾ ಪಾಟೀಲ್ ರೀ, ನಮ್ಮ ಅಕ್ಕನ ಹೆಸರ ಸೋನಿಯಾ ಗಾಂಧಿ ರೀ, ನಮ್ಮ ಅಣ್ಣನ ಹೆಸರು ಲಾಲು ಪ್ರಸಾದ್ ಯಾದವ್ ರೀ, ನಮ್ಮ ಚಿಕ್ಕಮ್ಮನ ಹೆಸರ ಮಾಯಾವತಿ ರೀ, ನಮ್ಮ ದೊಡ್ಡಮ್ಮನ ಹೆಸರ ಸುಷ್ಮಾ ಸ್ವರಾಜ್ ರೀ. ನಮ್ದು ರಾಜ್ ಮನಿತನ ರೀ. ಇಟ್ಟಿದ್ರು ನನಗೆ ಹಸು ಆತಂದ್ರ ನಾ ಭಿಕ್ಷಾ ಬೇಡಾಕ್ ಚಾಲು ಮಾಡ್ತೇನ್ರಿ, ಯಾಕಂದ್ರೆ ನಮ್ಮ ಒಟ್ಟ ಸೊಕ್ಕ ಅನ್ನೋದ ಇಲ್ರಿ. ಅದೆಲ್ಲ ಬರೋಬ್ಬರಿ ತಮ್ಮ, ನಿಮ್ಮ ಮನಿತನದಾಗ ಎಟ್ಟನೆ ಜಾತಿ ಕುಡ್ಯಾವೋ ಶಿವನ. ಹೇ ಹಂಗೇನಿಲ್ರಿ, ನೀವೇನು ಗಾಬರಿ ಆಗ್ಬೇಡ್ರಿ. ನಮ್ಮ ಮನಿತನದಾಗ 6 ತಿಂಗಳಿಗೊಮ್ಮೆ ಜಾತಿ ಬದಲಾಗ್ತಾವ್ರಿ, ಆದ್ರೂ ನಾವು ಜಾತಿ ಬಗ್ಗೆ ವಿಚಾರ ಮಾಡೋರಲ್ರಿ. ಹೋಗ್ಲಿ, ನಿನ್ನ ಮದುವೆ ಆಗೈತಿಲ್ಲ ಮೊದಲು ಹೇಳ ನನಗ. ಯಾಕಂದ್ರ ನಮ್ಮ ಮನ್ಯಾಗ ವಯಸ್ಸಿಗೆ ಬಂದ್ ಹುಡುಗಿ ಐತಿ, ಹಿಂದಾಗಡೆ ಅದೊಂದು ಜಾತಿ ಬಂದ ನಿಮ್ಮ ಮನಿತನ ಸೇರ್ಕೋಬಾರ್ದು ವೆಂಕಟರಮಣ. ಹೇ ಅಂತ ಹಲಕ ಮನುಷ್ಯ ಅಲ್ಲಲ್ರಿ ನಾನು. ಹೋಗಿ ಹೋಗಿ ನಿಮ್ಮ ಮಗಳಂತ ಹುಡುಗಿನ ಮಾಡ್ಕೋಬೇಕ್ರೇನ? ನಾ ಮನಸ್ಸು ಮಾಡಿದ್ರೆ ಸಿನಿಮಾ ನಟಿಯರ ಕ್ಯೂ ಹಚ್ತಾರ್ರಿ. ಮೊನ್ನೆ ಐಶ್ವರ್ಯ ರೈ ಫೋನ್ ಮಾಡಿದ್ದಳು ನನಗ, ನನ್ನ ಮದುವೆ ಮಾಡ್ಕೋರಿ ಅತ್ತ. ಆದ್ರೂ ನಾ ಇಂಪಾಸಿಬಲ್ ಅನ್ನಿ. ಮೇಲಾಗಿ ನಾ ಕಂಡಾಪಟ್ಟಿ ಕಿಮ್ಮತ್ತಿನ ಮನುಷ್ಯ, ಆದ್ರೆ ನೀವ್ ಇಟ್ಟು ಚಿಲ್ಲರ ಬುದ್ಧಿ ಅವ್ರು ಅದಿರ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಬಿಡ್ರಿ. ಈ ಮಾತೇನಂದ್ರತವ ಇನ್ನೊಮ್ಮೆ ಅಂದಿದನ, ಯಾಕಂದ್ರ ನಾ ಕಂಡಪಟ್ಟಿ ಚಿಲ್ಲರ್ ಬುದ್ಧಿಯವ, ನೀ ಮಾತ್ರ ಏಕ್ ನಂಬರ್ ಗಟ್ಟಿ ಬುದ್ಧಿಯವದಿ. ಹೋಗ್ಲಿ, ನಿನ್ನ ಜಾತ್ರೆ ಯಾವ್ದು ಹೇಳ ನನಗ? ನನ್ನ ಜಾತಿ ಒಲಿಂಪಿಕ್ ಜಾತ್ರೆ. ಒಲಿಂಪಿಕ್ ಜಾತಿ ಅಂದ್ರ ಏನ್ ಗೊತ್ತಮ್ಮ? ಈ ಹೆಸರ ಕೇಳಿಲ್ಲ ನಾ. ನೋಡ್ರಿ, ಒಲಿಂಪಿಕ್ ಅನ್ನೋದು ಜಾತಿ ಅಲ್ರಿ, ಅದೊಂದು ಕ್ರೀಡಾಕೂಟ. ಅಲ್ಲಿ ಜಗತ್ತಿನೊಳಗಿನ ಲಕ್ಷಾಂತರ ಕ್ರೀಡಾಪಟುಗಳು ಕೂಡಿರ್ತಾರ. ಅವರಲ್ಲಿ ಜಾತಿ ಮತ ಭೇದ ಭಾವ ಇರಂಗಿಲ್ರಿ. ಅವರಲ್ಲಿ ಯಾವ ಭಾವನೆ ಇರ್ತೈತಿ ಅಂದ್ರ ಒಂದೇ ಜಗತ್ತು ಒಂದೇ ಕನಸು ಅನ್ನುವ ಭಾವನೆ ಇರ್ತೈತಿ ಹೊರತು ಬೇರೆ ಯಾವ ಭಾವನೆನೂ ಇರಂಗಿಲ್ರಿ. ಅದಕ್ಕ ನನ್ನ ಜಾತಿ ಒಲಿಂಪಿಕ್ ಜಾತಿ ಅಂತ ಹೇಳಿದ್ನಿ. ಇದರ ಅರ್ಥ ಏನಪ್ಪಾ ಅಂದ್ರೆ ನನ್ನಲ್ಲಿ ಒಂದೇ ಭಾವನೆ ಅಂದ್ರೆ ಒಂದೇ ಜಗತ್ತು ಒಂದೇ ಜಾತಿ ಒಂದೇ ಕನಸು. ತಮ್ಮ, ಮೂರ್ತಿ ಚಿಕ್ಕದಿದ್ರು ನಿನ್ನ ಕೀರ್ತಿ ದೊಡ್ಡದೈತಿಪ್ಪ. ವಯಸ್ಸು ನನಗೆ ಸಣ್ಣವಿದ್ರು ನನಕ್ಕಿಂತಲೂ ನಿನ್ನ ಬುದ್ಧಿ ದೊಡ್ಡದೈತಿ. ಇನ್ನೊಮ್ಮೆ ನಿನ್ನ ಜಾತಿ ಕೇಳಿದ್ರೆ ನನ್ನ ಕೆರು ತಗೊಂಡು ಹೊಡಿ. ಇನ್ನು ತೋಟಕ್ಕೆ ಹೋಗುನು, ನಡಿ. ನಡ್ರಿ ಹಂಗಾರ ಹೋಗುನು. ಮತ್ತೇನ್ ಬಂಗಾರಿ, ಒಳ್ಳೆ ಸಂತೋಷದಾಗ ಒಬ್ಬಾಕಿನಿ ಆಡ್ಕೆ ಅಂತ ಹೊಂಟಿಯಲ್ಲ, ಏನೇನು ಹೊಂಟಿಲ್ಲ ಬಂಗಾರಿ? ಅಯ್ಯ, ಎಲ್ಲಿ ಹೊಂಟಿದ ಕೇಳ್ತಿಲ್ಲ ಮುದೋಡೆ, ಕಣ್ಣಾಗ ಎಮ್ಮಿ ಹೆಂಡಿ ಹಾಕಿದೇನ, ತಲೆ ಮೇಲೆ ಬುತ್ತರ ಕಾಣಿಸ್ತಿಲ್ಲ, ತೋಟಕೊಂಟಿನಿ ತೋಟಕ. ಬುತ್ತಿ ಕಟ್ಕೊಂಡ್ ತಾಟಕ್ ಹೊಂಟಿಯಲ್ಲ ಬಂಗಾರಿ? ನೀನ್ ಎಂದು ಬುತ್ತಿ ಕಟ್ಕೊಂಡು ಹೋದಾಗೆಲ್ಲ ಇವತ್ತು ಯಾಕ್ಲಾ ಹೊಂಟಿದ ಬಂಗಾರಿ? ಅಯ್ಯಯ್ಯೋ, ಇವತ್ತು ನಮ್ಮ ಮನೆಗೊಬ್ಬ ಸುರಸುಂದರಾಂಗ ಸೂಪರ್ ಸ್ಟಾರ್ ಸುರಲೋಕದಿಂದ ಧರೆಗಿಳಿದು ಬಂದ ಮನ್ಮಥ, ಜಗತ್ತಿನಲ್ಲಿಯೇ ನಂಬರ್ ಶ್ರೀಮಂತ ರಾಜಾದಿರಾಜ ಬಸವರಾಜ ವರ್ಮ ಬಂದಾನ. ಅದಕ್ಕ ಆಗ ಬುತ್ತಿ ಕಟ್ಕೊಂಡು ಹೊಂಟೇನಿ. ಇಟ್ಟು ಶ್ರೀಮಂತ ಅದಾನಂತ ಹೇಳ್ತಿಯಲ್ಲ, ಅವನೇನು ಈ ಮಾಂದಾಗ ಬಂದಾನೋ ಏನು ಹೆಲಿಕಾಪ್ಟರ್ದಾಗ ಬಂದಾನ ಹೇಳ ಬಂಗಾರಿ? ಅಯ್ಯಯ್ಯೋ, ಈ ಮಾಂದಾಗೂ ಇಲ್ಲ ಹೆಲಿಕಾಪ್ಟರ್ದಾಗೂ ಇಲ್ಲ, ನಿಲ್ಕೋಸ ನಡ್ಕೋತ ಬಂದಾನ. ನಡ್ಕೋತ ಬಂದಾನಂದ್ರೆ ಅವನು 3 ವರ್ಷ ಶ್ರೀಮಂತಾನೇ ಇರಬೇಕು ಬಂಗಾರಿ. ನನಗೊಂದಿನ ಅವನು ಭೇಟಿ ಮಾಡಿಸು, ಅವನು ಶ್ರೀಮಂತಿಕೆ ಎಟ್ಟೈತಿ ನೋಡ್ತಿಲ್ಲ ಬಂಗಾರಿ. ಎಂದ ಭೇಟಿ ಮಾಡಿಸ್ತೀಯ? ಅಯ್ಯ, ನಾನು ನಮ್ಮ ತೋಟದ ಕಡೆ ಬಾ, ಪರಿಚಯ ಮಾಡಿಸ್ಕೊಡ್ತೀನಿ. ನಾ ಇನ್ನು ಹೋಗಿ ಬರ್ತೀನಿ, ತಡ ಮಾಡಿದ್ರ ನಮ್ಮ ಅಪ್ಪ ಬೈತಾನ. ಬಂಗಾರಿ, ನಿಮ್ಮಪ್ಪ ತಿರ್ಬೋಕಿ ನನ್ನ ಮಗ, ಅವನೇನ್ ಕಿಸಿತಾನೆ ಕಿಸಿಲಿ, ನಿಮ್ಮಪ್ಪ ಒತ್ತಡ್ಗಿರ್ಲಿ ಬಂಗಾರಿ. ನೀನು ಇಷ್ಟು ದಿವಸ ಒಂದ್ ಮಾತು ಕೇಳಬೇಕು ಅಂತ ಮಾಡಿದೀನಿ, ಕೇಳ ಬಂಗಾರಿ? ಅಯ್ಯೋ, ಏನ್ ಕೇಳೋದೈತಿ ಜಲ್ದಿ ಕೇಳು, ಸುಳ್ಳ ನನ್ ತಲೆ ತಿನ್ನಕ್ ಹೋಗ್ಬಾರ್ದು ನೀನು. ಲಗು ಹೇಳ, ಏನು? ಏನಿಲ್ಲ ಬಂಗಾರಿ, ನಾನೇನ ಮದುವೆ ಆಗಬೇಕು ಅಂತ ಮಾಡಿದೀನಿ, ನಿನ್ನ ಅಭಿಪ್ರಾಯ ಏನೈತೆ ಹೇಳ ಬಂಗಾರಿ? ಅಯ್ಯೋ 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 ಅಯ್ಯೋ, ನಿನ್ನ ಬಾಯಾಗ ಬಗಣಿ ಗೂಟ ಜಡಿಲಿ. ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು ನನ್ನ ಮದುವೆ ಸುದ್ದಿ ಎತ್ತಬೇಡ ಅಂತ? ಹೊಳ್ಳಿ ಹೊಳ್ಳಿ ಅದ ಸುದ್ದಿನ ತೆಗಿತಿಯಲ್ಲ, ನಿನಗೆ ಸ್ವಲ್ಪ ನಾಚಿಕೆ ಅಮರು ಐತೆ ಇಲ್ಲ? ಶಿವನೇ ಜಾಂಬುಲಿಂಗ, ಅಂದ್ರೆ ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲ ನಂಗಾಯ್ತು, ನೀ ನನ್ನ ಮದುವೆ ಆಗೋದಿಲ್ಲ ನಂಗಾಯ್ತಲ್ಲ ಬಂಗಾರಿ? ಜೋಡ್ಯ ಹಳೆ ಮುದೋಡ್ಯ, ಒಂದು ಎಟ್ಟಂದ್ರ ಹಾಕಿದ ಸಟ್ಟೆಲ್ಲ ಹುಚ್ಚಿ ಹೊರಗೆ ಬೀಳ್ತಾವು. ಮದುವೆ ನಾನು ನಿನ್ನ ಮದುವೆ ಆಗಬೇಕಾ? ಅಲ್ಲಲ್ಲ, ಕನ್ನಡಾಗ ನಿನ್ನ ಮಾರಿ ನೋಡ್ಕೊಂಡು ಏನು ಚಕಡಿ ಗಾಳ ಸಿಕ್ಕ ಚುಮ್ನೆ ಡಬ್ಬೆ ಆಗೈತಿ
ನಿನ್ನ ಮಾರಿ ಕುಂತ್ರಿ ಏಳಾಕ ಬರೋದಿಲ್ಲ ಎದ್ರ ಕುಂದ್ರಾಕ ಬರೋದಿಲ್ಲ ಎಲ್ಲಾ ಕಡೆ ಜೋತಾಡಕತ್ತೇವು ಅಂತದ್ದು ನಾನ್ ನಿನ್ ಮದುವೆ ಮಾಡ್ಕೊಂಡ್ರೆ ಸುಖಾರ ಆದಿತ್ತ ನನ್ನ ಜನ್ಮಕ್ಕ ಅದೇನ ಅಂತಾರಲ್ಲ ಹಗಲ್ ನೋಡಿದ ಭಾವಿ ರಾತ್ರಿ ಬಿದ್ದಂಗಾಗತ್ತ ಸರಿ ಸರಿಯಾ ಅಂತೂ ಆ ಸಾವುಕಾರ ಬಂದು ಒಂದೇ ಬಂದದಿಂದಾಗೆ ನಿನ್ನ ತಲೆ ಕೆಡ್ಸ ಅನ್ಬಾರ್ದ ಬಂಗಾರಿ. ಏಯ್, ಅವ ಯಾಕೆ ನನ್ ತಲೆ ಕೆಡಿಸ್ತಾನ ನೀನು ತಪ್ಪು ತಿಳ್ಕೊಂಡಿ ಅಷ್ಟ ತಪ್ಪ ತಿಳ್ಕೊಳ್ಳಾರ್ದೆ ಏನ್ ಮಾಡ್ಲಿ ಬಂಗಾರಿ. ಮೊದಲ ನನ್ನ ಮ್ಯಾಲೆ ಎಷ್ಟು ಜೀವ ಇದ್ದಿ, ಮನೆಗೆ ಬಂದ್ರೆ ಕಾಳಜಿ ಮಾಡ್ತಿದ್ದಿ, ಮಾಮ ಎಲ್ಲಿ ಕುಂದ್ರು ಅಲ್ಲಿ ಕುಂದ್ರು ಅಂತಿದ್ದಿ. ಇವತ್ತು ನನ್ನ ಬಾಯಾಗ ಬದರಿ ಊಟ ತುರುಕಾಕತ್ತಿ ಅಲ್ಲ ಶಿವನೇ. ಬಂಗಾರಿ ನಿನ್ನ ಬಗ್ಗೆ ನಾನು ಎಷ್ಟು ತಲೆ ಕೆಡಿಸ್ಕೊಂಡಿನಿ ಗೊತ್ತಾ ಶಿವನೇ. ಏಯ್, ನನ್ನ ಸಂಬಂಧ ತಲೆ ಯಾಕೆ ಕೆಡಿಸ್ಕೊಂತೀಯ ನೀನು ಅಬ್ಬಬ್ಬಬ್ಬ, ಭಾರಿ ಭಾರಿ ವಿಚಾರ ಇಟ್ಕೊಂಡಿ ಬಿಡು. ಏನೋ ದೂರದ ಸಂಬಂಧ ನಮ್ಮಪ್ಪನ ವಯಸ್ಸಿನವ ಅಂತ ತಿಳ್ಕೊಂಡು ಏನೋ ಸಲಿಗಿಲಿ ಮಾಮ ಮಾಮ ಅಂತಿದ್ದೆ, ಕಾಳಜಿ ಮಾಡ್ತಿದ್ದೆ. ಅದನ್ನ ಪ್ರೀತಿ ಪ್ರೇಮ ಅಂತ ತಿಳ್ಕೊಂಡೇನೋ ಮುದೋಡಿಯ ನನ್ನ ವಯಸ್ಸಿನ ಮಗಳ ನಿನಗ. ಶಿವನೇ ಶಾಂಬೋಲಿಂಗ ಆಕ್ಲ ನಾನು ಅಡ್ಯಾಟು ಅಂದ್ರೆ ನೀ ಆ ಸಾವುಕಾರನೇ ಮದುವೆ ಮಾಡ್ಕೆ ಅಂತ ಅಂದಂಗಾಯ್ತು. ಏ, ನನಗೆ ಯಾವ ಸೌಕರ್ಯನೂ ಬೇಡ, ಯಾವ ಬಡವನು ಬೇಡ. ನಾನಾಗಿ ಯಾರು ಇಷ್ಟಪಟ್ಟು ಮದುವೆ ಅಂತೂ ಆಗೋದಿಲ್ಲ ಈ ಜನ್ಮದಾಗ. ನಮ್ಮಪ್ಪ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೋ ಅವ್ರನ್ನ ಮದುವೆ ಮಾಡ್ಕೊಂತೀನಿ. ಶಿವನೇ ಯಮನೂರೇಶ್ವರ, ನಿಮ್ಮಪ್ಪ ಯಾರನ್ನ ಮದುವೆ ಮಾಡ್ಕೋ ಅಂತಾನೋ ಅವ್ರನ್ನೇ ಮದುವೆ ಮಾಡ್ಕೊಂತೀಯ ಬಂಗು. ಅಕಸ್ಮಾತ್ ನನ್ನ ಮದುವೆ ಮಾಡ್ಕೆ ಅಂತ ಹೇಳಿದ್ರೆ ನೀ ನನ್ನ ಕೈ ಹಿಡಿತಿ ಅಂದಂಗಾಯ್ತ ಬಂಗು. ಅಯ್ಯ ನನ್ನ ಕುಡಿಯಾಗಿಟ್ಟು ಕುಡ್ಕೊಂತ ಬರ್ಲಿ. ನಮ್ಮಪ್ಪ ನಿನ್ನ ಮಾಡ್ಕೋ ಅಂತಾನ. ಹಂಗೇನಾರ ಆತಂತಂದ್ರ ತಗ್ಗು ತಗದು ನಿನ್ನ ಹೆಣ ಕೆಡವಿ ಮನೆಗೆ ಹೋಗ್ತೆ. ಶಿವನೇ ಶಾಂಭುಲಿಂಗ ಬಂಗಾರಿ, ನನ್ನ ಶಾಂಭುರಿದ್ದಿ ಆಸ್ತಿನೆಲ್ಲ ನಿನಗೇ ಬರ್ದು ಕೆಟ್ಟು ಬಿಡ್ತೇನೆ ಶಾಂಭುಲಿಂಗ. ಈ ಕಾಡಿನಲ್ಲಿ ಯಾರು ಇಲ್ಲ, ಏನಿತ ಬರ್ತಾ ಇದೆ ಶಿವನೇ. ಬಾರೆ ಬಂಗಾರಿ, ಏ ಬಾರೆ. ಅಯ್ಯೋ ನಿನ್ನ ಕೈ ಏನ್ ಸಂತೋಷ ಆಗಿದೆ, ಏನ್ ಚೆನ್ನಾಗಿದೆ, ಹಿಡ್ಕೊಂಡು ಏನ್ ಮಜಾ ಬರುತ್ತೆ ಶಿವನೇ. ಮಾಡ್ತೀನಿ ತಡಿಯೋಣ ನಿನ್ನ. ಶಿವ 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 ಎಂತ ಜಾಗದಾಗ ಬಂದ್ಬಿಟ್ಟೆ ಬಂಗಾರಿ. ಶಿವನೇ ತಡ್ಕೊಳಕ್ ಆಗ್ತಾ ಇಲ್ಲ ಬಾ. ಇನ್ನು ಯಾರಿಗೆ ಹೇಳಿ ನಾನು ಶಿವನೇ, ಯಾರಾದ್ರೂ ಬಂದ್ಬಿಡಿಸ್ಯಾರಪ್ಪ. ನಾನು ಅಲ್ಲಿನ ಸಣ್ಣ ನಿಂತಾಯ್ತು ಬಂಗಾರಿ. ನೀನ್ ಹೇಳಿ ಜನ್ಮಕ್ಕೂ ನೀನ್ ಸಮಾಜಕ್ಕೆ ಕಟ್ರಮಣ. ಶಿವನೇ ಬಿಟ್ಟು ಬರೋ ನೀನ್ ಕಾಲಿ ಬಿಡ್ತೀನಿ ಬಂಗಾರಿ. ಕಾಪಾಡಿ ಶಿವನೇ ಕಾಪಾಡಿ. ಶಿವ 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 ನೂರು ಗುಂದಿಗಿಟ್ಟದಿಂದ ಬೀಳ್ತು ಹೋಗ್ಲೇನೆ ಬಂಗಾರಿ. ನಿನ್ ಕಾಲಿಗೆ ಗಂತೀನಿ ಬಿಟ್ಟು ಬಿಡ್ಲಾಕ